ವಿವಿಧ ತರಕಾರಿಗಳನ್ನು ಬಳಸಿ ಮಾಡಿದ ಪಲ್ಯದ ರೆಸಿಪಿ ಇವತ್ತಿನದು. ತುಂಬ ರುಚಿಯಾಗ್ತದೆ ಈ ರೆಸಿಪಿ ಕೂಡ. ಇದು ಪಲ್ಯ ಚಪಾತಿಗಾಗಲಿ ಅನ್ನಕ್ಕಾಗಲಿ ಒಳ್ಳೆ ಕಾಂಬಿನೇಷನ್ ಇದು. ನೋಡಿ, ಕ್ಯಾರೆಟ್, ಕ್ಯಾಬೇಜ್ ಮತ್ತೆಲ್ಲ ಕೆಲವು ತರಕಾರಿ ಹಾಕಿದ್ದೇನೆ. ಹಾಗಾದರೆ ಇದನ್ನು ಹೇಗೆ ಮಾಡುವುದೆಂದು ನೋಡುವ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇಲ್ಲಿ ಒಂದು ಪಾತ್ರೆಗೆ ನಾನು 2 ದೊಡ್ಡ ಚಮಚ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಅದಕ್ಕೊಂದು ಅರ್ಧ ಚಮಚದಷ್ಟು ಸಾಸಿವೆ ನೋಡಿ ಚಟಪಟ ಅಂದಾಗ 1 ಚಮಚ ಉದ್ದಿನಬೇಳೆ ಹಾಕ್ತಾ ಇದ್ದೇನೆ. ನೋಡಿ, ಉದ್ದಿನಬೇಳೆ ಸ್ವಲ್ಪ ಹುರಿದಾಗ್ತದೆ ನೋಡಿ, ಆವಾಗ ತಕ್ಷಣ ಬೇರೆ ಎಲ್ಲ ಹಾಕುವ ವಸ್ತುಗಳನ್ನು ಹಾಕುವ ನಾವು. ನೋಡಿ, ಸಣ್ಣಗೆ ಹೆಚ್ಚಿದ ಶುಂಠಿ 1 ದೊಡ್ಡ ಚಮಚದಲ್ಲಿ ಹಾಕಿದ್ದೇನೆ. ತುಂಬ ಸಣ್ಣಗೆ ಹೆಚ್ಚಿದ್ದೇನೆ ನಾನು. ಇದನ್ನು ಅಷ್ಟೇ 1 ನಿಮಿಷ ಅಂದರೆ 1 ಸೆಕೆಂಡ್ನಷ್ಟು ಮಿಕ್ಸ್ ಮಾಡಿದರೆ ಸಾಕು. ನಂತರ ಒಂದು 6 ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿದ ಬೆಳ್ಳುಳ್ಳಿ ಇದನ್ನಷ್ಟೇ 1 ಸೆಕೆಂಡ್ ಹುರಿದ್ರೆ ಸಾಕು. 1 ದೊಡ್ಡ ಈರುಳ್ಳಿಯನ್ನು ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಹಾಕಿದ್ದೇನೆ ನೋಡಿ. ಇದನ್ನು ಅಷ್ಟೇ 1 ಸೆಕೆಂಡ್ನಷ್ಟು ಹುರಿದ್ರೆ ಸಾಕು. ಯಾಕಂದರೆ ಬೇರೆ ಎಲ್ಲ ತರಕಾರಿಯನ್ನು ಇದರೊಟ್ಟಿಗೆ ಹುರಿಲಿಕ್ಕಿದೆ ನಮಗೆ, ಅದಕ್ಕೋಸ್ಕರ ಸ್ವಲ್ಪ ಹುರಿದ್ರೆ ಸಾಕು. 3 ಎಸಳಿನಷ್ಟು ಕರಿಬೇವು ಹಾಕಿದ್ದೇನೆ. ಒಳ್ಳೆ ಪರಿಮಳ ಆಗ್ತದೆ ಅಂತ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ನಾನು. ಈಗ ನೋಡಿ, 1 ಬಟಾಟೆಯನ್ನು ನಾನು ಸ್ವಲ್ಪ 1 ಬೌಲ್ನಷ್ಟು ಇದೆ, ಅದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೇನೆ. ನೀವು ಸಣ್ಣಗೆ ಕಟ್ ಮಾಡಿ ಸಹ ಹಾಕ್ಬೋದು. ನಾನು ವೀಡಿಯೋದಲ್ಲಿ ತೋರಿಸ್ಲಿಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಇದನ್ನು ಅಷ್ಟೇ ಮೆಲ್ಲ ಉರಿಯಲ್ಲಿ ನಾವು ಒಂದು ಅರ್ಧ ಮುಕ್ಕಾಲು ಭಾಗ ಬೇಯುವಷ್ಟು ಫ್ರೈ ಮಾಡಬೇಕಿದ್ದನ್ನು ಈ ಎಣ್ಣೆಯಲ್ಲಿ. ಒಂದು ಅರ್ಧ ಫ್ರೈ ಆದ ಕೂಡಲೇ 1 ಕ್ಯಾರೆಟನ್ನು ಸ್ವಲ್ಪ ದಪ್ಪಗೆ ಕಟ್ ಮಾಡಿ ನೋಡಿ ಹಾಕ್ತಾ ಇದ್ದೇನೆ. ಇದನ್ನು ಅಷ್ಟೇ ಕ್ಯಾರೆಟ್ ಮುಕ್ಕಾಲು ಭಾಗ ಬೇಯುವಷ್ಟು ಹುರಿಬೇಕು. ಅಂದರೆ ಸಾಧಾರಣ ಒಂದು ಮೆಲ್ಲ ಉರಿಯಲ್ಲೇ ಒಂದು 6-7 ನಿಮಿಷ ಹುರಿಬೇಕಿದ್ದನ್ನು ನಾವು. ನೀರು ಹಾಕದೆ ಮಾಡೋದ್ರಿಂದಾಗಿ ಇದನ್ನು ಹುರಿದೇ ಮಾಡೋದು ನಾವು. ಇದು ನೋಡಿ, ನನ್ನ ಕ್ಯಾಬೇಜ್ ನನ್ನ ಕೈಯ ಹಿಡಿಯಲ್ಲಿ 3 ಹಿಡಿ ಕ್ಯಾಬೇಜ್ ಹಾಕಿದ್ದೇನೆ ನಾನು. ಕಪ್ಪಲ್ಲಿ ನೋಡೋದಾದರೆ ಒಂದು ದೊಡ್ಡ ಕಪ್ಪಲ್ಲಿ 3 ಕಪ್ ಹಾಕ್ಬೋದು. ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ಖಾಲಿ ಒಂದು ಸಲ ಮಿಕ್ಸ್ ಮಾಡಿದರೆ ಸಾಕು, ಜಾಸ್ತಿ ಬೇಯುವ ಹಾಗೆ ಸಹ ಇಲ್ಲ ಇದು. 1 ಟೊಮೆಟೊ ಹಾಕುವ, ಸ್ವಲ್ಪ ಮಿಕ್ಸ್ ಆದ ಕೂಡಲೇ ಟೊಮೆಟೊ ಹಾಕಿ ಸಹ ಮಿಕ್ಸ್ ಮಾಡುವ. 1 ಕಾಯಿಮೆಣಸು, ಇದನ್ನಷ್ಟು ಕಾಯಿಮೆಣಸು ನಾನು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿದ್ದೇನೆ. 1-2 ಹಾಕ್ಬೋದು ಕಾಯಿಮೆಣಸು. ಇದನ್ನಷ್ಟೇ ಜಸ್ಟ್ ಒಮ್ಮೆ ಮಿಕ್ಸ್ ಮಾಡುವ ಚೆನ್ನಾಗಿ. ಈಗ ನಾನು ಇದನ್ನು ಲೋ ಟು ಮೀಡಿಯಮಲ್ಲಿ ಇಟ್ಟು ಹುರಿತಾ ಇದ್ದೇನೆ ನೋಡಿ. ಇದೊಂದು 2 ನಿಮಿಷ ಹುರಿದಾದ ಕೂಡಲೇ ಹಸಿ ಬಟಾಣಿ ಈಗ ಮಾರ್ಕೆಟಲ್ಲಿ ಸಿಗ್ತದೆ, ಹಾಗಾಗಿ ಅದನ್ನು ತಂದು 1 ಕಪ್ಪಿನಷ್ಟು ಹಸಿ ಬಟಾಣಿಯನ್ನು ಹಾಕಿದ್ದೇನೆ. ಇವಾಗ ನಾವು ಇದನ್ನು ಫ್ರೈ ಮಾಡುವ. ಲೋ ಟು ಮೀಡಿಯಮ್ ಹೀಟಲ್ಲೇ ಕ್ಯಾಬೇಜನ್ನು ಹುರಿಬೇಕೀಗ. ಯಾವುದೇ ನೀರು ಹಾಕುವ ಅಗತ್ಯ ಇಲ್ಲ, ನಾವು ಹಾಕಿದ ಎಣ್ಣೆಯಲ್ಲೇ ಹುರಿದು ಇದನ್ನು ಮಾಡಬೇಕು. ಹಾಗೆ ಮಾಡಿದ್ರೇ ರುಚಿಯಾಗೋದು ನೋಡಿ. ಇದೀಗ ಸ್ವಲ್ಪ ಉಪ್ಪು ಹಾಕಿದ ಕೂಡಲೇ ನೀರು ಬಿಡ್ತಾ ಬರ್ತದೆ. ಹುರಿಯುವಾಗಲೇ ಸ್ವಲ್ಪ ನೀರು ಬಿಡ್ತಾ ಇದೆ ನೋಡಿ. ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸಿದೆ ನಾನು ಒಂದು 2-3 ನಿಮಿಷ. ಈಗ ನೋಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು ಸಲ ಮುಚ್ಚಳ ಮುಚ್ಚಿ ಬೇಯಿಸ್ತೇನೆ. ಇದರಲ್ಲಿ ಸ್ವಲ್ಪ ನೀರಾಗ ಇನ್ನಷ್ಟು ಬಿಡ್ತದೆ ಅದು. ಈಗ ತರಕಾರಿ ಬೆಂದಿದೆ. ನಾನು 1.5 ಟೇಬಲ್ ಸ್ಪೂನ್ನಷ್ಟು ಅಥವಾ ಸಣ್ಣ ಚಮಚ ಸಹ ಆಗ್ತದೆ ಸಾಂಬಾರು ಪೌಡರ್ ಹಾಕ್ತಾ ಇದ್ದೇನೆ. ಇದು ಸಾಂಬಾರು ಪೌಡರ್ನ ರೆಸಿಪಿಯನ್ನು ನಾನು ಈ ಮೊದಲೇ ನಿಮಗೆ ತೋರಿಸಿದ್ದೇನೆ ನನ್ನ ಚಾನಲಲ್ಲಿ, ಗುಡ್ ಫುಡ್ ಲ್ಯಾಂಡ್ ಚಾನಲಲ್ಲಿ ತೋರಿಸಿದ್ದೇನೆ ನೋಡಿ. 1.5 ಚಮಚದಷ್ಟು ಹಾಕಿದ್ದೇನೆ. ಒಳ್ಳೆ ಪರಿಮಳ ಆಗಿ ರುಚಿಯಾಗಿರ್ತದೆ ಈ ಪಲ್ಯ. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ನಾನು ಮಾಡಿದ ಅಡುಗೆ ಇಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಕೊನೆಗೆ ನೋಡಿ, ಒಂದು 2-3 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ, ಫ್ರೆಶ್ ತೆಂಗಿನ ತುರಿಯನ್ನು ಹಾಕಿದರೆ ಪಲ್ಯ ರೆಡಿ ಆಯಿತು. ಒಂಚೂರು ನೀರು ಹಾಕದೆ ಮಾಡಿದ ಪಲ್ಯ ಆದದ್ರಿಂದ ರುಚಿಯಾಗಿ ಬರ್ತದೆ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಇಲ್ಲಿಗೆ ಪಲ್ಯ ರೆಡಿ ಆಯಿತು. ಹಾಗಾದರೆ ನಿಮಗೆ ಈ ಅಡಿಗೆ ತುಂಬ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ದಯವಿಟ್ಟು ಲೈಕ್ ಮಾಡಿ. ನಿನ್ನೆಯ ವಿಡಿಯೋದಲ್ಲಿ ಫಿಶ್ ರೆಸಿಪಿ ತೋರಿಸಿದ್ದೆ ನಾನು, ದಯವಿಟ್ಟು ಅದನ್ನು ನೋಡಿ. ಹಾಗಾದರೆ ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ. ಮತ್ತೆ ಭೇಟಿಯಾಗೋಣ. ಧನ್ಯವಾದ.